ಥೂ ನಿಮ್ಮ ತಾಯಿ ಉಳಿಸ್ಕೋಕ್ಕೋಸ್ಕರ ನನ್ನ ಜೀವನ ಹಾಳು ಮಾಡಿದ್ರ, ನನ್ನ ಜೀವನ ಬಲಿ ಕೊಟ್ರ. ನೀವಿಂತವ್ರು ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಕುಮಾರ್. ಛೀ, ನಿಮ್ಮನ್ನು ನೋಡಿದ್ರೆ ಅಸಹ್ಯ ಆಗತ್ತೆ. ನಿಮ್ಮನ್ನು ನೋಡಿದ್ರೆ ನಂಗೆ ಮೈಯೆಲ್ಲ ಉರಾತದ್ದು. ಅಲ್ಲ, ರಾಧೇಶ್ವರ ಯಾಕೆ ಹಿಂಗೆ ಮಾಡ್ತಾರೆ? ನೀವೇ ಸುಳ್ಳು ಹೇಳ್ತಿರೋದು. ನಿಜ ಹೇಳಿ, ಏನಾಯ್ತು ಅಂತ ಕರೆಕ್ಟಾಗಿ ಹೇಳಿ ನನಗೆ. ಒಟ್ಟಿನಲ್ಲಿ ಎಲ್ಲರೂ ಸೇರಿ ನನ್ನ ಜೀವನ ಹಾಳು ಮಾಡಿದ್ರು. ಈಗ ನಿಮ್ಗೆ ಖುಷಿ ಅಲ್ಲ? ನಿಮ್ಗೆ ಖುಷಿ ಆಗಿರ್ಬೋದಲ್ಲ ಈಗ? ಈ ಥರ ಆಗ್ಬೇಡ ಸಿಂಚನ. ನೋಡು, ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಮದುವೆ ಆಗಿರ್ಬೋದು, ನಿನಗೇನೇ ಸುಳ್ಳು ಹೇಳಿದ್ರು ನಾವು ಮದುವೆ ಆಗಿರ್ಬೋದು. ಆದ್ರೆ ನನ್ನ ಮನ್ಸಾರೆ ನೀನು ಇಷ್ಟಪಟ್ಟಿನಿ. ನನ್ನ ಮನ್ಸಾರೆ ನೀನು ನನ್ನ ಹೆಂಡತಿ ಅಂತ ಅಂದ್ಕೊಂಡಿನಿ. ಜೀವನ ಪೂರ್ತಿ ನಿನಗೋಸ್ಕರ ಬದುಕಕ್ಕೂ ನಾನು ರೆಡಿ ಸಿಂಚನ. ದಯವಿಟ್ಟು ಸಿಂಚನ, ದಯವಿಟ್ಟು ನೀನು ಕಾಲು ಬೇಕಾದ್ರೆ ಹಿಡ್ಕೋತೀನಿ. ನನ್ನ ಬಿಟ್ಟು ಮಾತ್ರ ಹೋಗ್ಬೇಡ ಪ್ಲೀಸ್ ಪ್ಲೀಸ್ ಸಿಂಚನ, ಪ್ಲೀಸ್. ಅಲ್ರಿ, ಏನೇನು ಆಸೆ ಇಟ್ಕೊಂಡು ನಿಮ್ಮನ್ನು ಮದುವೆ ಆದ್ನಲ್ರಿ. ಆದ್ರೆ ನೀವು ನನಗೆ ಈ ಥರ ಮೋಸ ಮಾಡ್ತೀರ ಅಂತ ಅನ್ಕೊಂಡಿರ್ಲಿ. ನೀವು ಈ ಥರ ಮೋಸ ಮಾಡ್ತೀರ ಅನ್ಕೊಳ್ಳಿ. ಕೇಳ್ತೀನಿ ಆ ರಾಜೇಶನ ಹೋಗಿ ಕೇಳ್ತೀನಿ, ಯಾಕೆ ಹಿಂಗೆ ಮಾಡಿದ್ದಿ, ನನ್ನ ಜೀವನದಾಗ ಯಾಕೆ ಆಟ ಆಡಿದಿ ಅಂತ ನಾನು ಹೋಗಿ ಕೇಳ್ತೀನಿ. ಆದ್ರೆ ನಿನ್ನ ಮಾತ್ರ ನನ್ನ ಜೀವ ಇರೋ ತನಕ ಕ್ಷಮಿಸಂಗಿಲ್ಲ ಮಿಸ್ಟರ್ ಕುಮಾರ್, ಕ್ಷಮಿಸಂಗಿಲ್ಲ. ನನ್ನ ಜೀವನ ಹಾಳು ಮಾಡಿದೆಯಲ್ಲ, ನಿನ್ನ ಸಂತೋಷವಾಗಿರಕ್ಕ ನಾನು ಬಿಡಲ್ಲ. ಯಾವ ತಾಯಿಗೋಸ್ಕರ ನೀನು ನನ್ನ ಜೀವನ ಹಾಳು ಮಾಡಿದ್ಯೋ ಅಂಥ ತಾಯಿನ ನಿಮ್ಗೆ ಜೀವನ ಪೂರ್ತಿ ಸಿಗಬಾರ್ದು. ಆ ತಾಯಿ ಪ್ರೀತಿನ ನಿಮ್ಗೆ ಸಿಗಬಾರ್ದು. ಆ ಥರ ಮಾಡ್ತೀನಿ. ನೋಡ್ತೀರ ಕುಮಾರ್, ನೋಡ್ತೀರ. ಸಿಂಚನ ಒಬ್ಬಕ್ಕೆ ಹೋಗ್ತೀಯ? ಬೇಡ ಸಿಂಚನ, ನಾನು ಬರ್ತೀನಿ ಸಿಂಚನ. ಎಲ್ಲ ಹೊಂಟೀನಿ ಒಬ್ಬಕ್ಕೆ. ಅಯ್ಯೋ ದೇವ್ರೆ, ಏನು ಮಾಡಕ್ಕೆ ಹೋಗಿ ಅದು ಏನಾಯ್ತಪ್ಪ? ಅಂತೂ ಇಂತೂ ನಿರ್ವಿಘ್ನವಾಗಿ ನಿರಾತಂಕವಾಗಿ ನನ್ನ ಮಗಳ ಮದುವೆ ಚಂದಾಗಿ ಆತಪ್ಪ. ಖುಷಿ ಆಯ್ತು. ಹೌದವ, ಮದ್ವೆ ಎಲ್ಲ ಚಲೋ ಆಯ್ತು. ಮಂದಿ ಸ್ವಲ್ಪ ಲಿಮಿಟೆಡ್ ಕರೆದಿದ್ವಿ ಅನ್ನೋದು ಬಿಟ್ರೆ ಉಳ್ಕಿತ್ತಿಲ್ಲ ನಾವು ಅನ್ಕೊಂಡಂಗೆ ಆಯ್ತು. ಅವ ಅಂದ್ರೂ ಸಿಂಚನ ಏರ್ಪೋರ್ಟ್ ತನಕ ಬಿಡಕ್ಕೆ ನಾವು ಹೋಗ್ಬೇಕಿತ್ತು ಬಿಡವ. ನೀ ಹೇಳಿದು ಒಂಥರ ಕಡಿಮೆ ಆಯ್ತು. ನನಗೂ ಅನಿಸ್ತಪ್ಪ, ನಿಮ್ಮನ್ನು ಅನ್ಬೇಕಂತ ಮಾಡಿದ್ದೆ. ನೀವು ಎಲ್ಲಿ ಏನರ ಅಪ್ಪ ಮಗ ಇನ್ನು ಬೈದ್ಕಿದ್ದಾರೆ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟೆ. ನಾನು ಕಳ್ಸಕ್ಕೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಮಗಳು ಎಷ್ಟು ದಿನ ಬರ್ತಿತ್ತು ಏನು, ಕಣ್ತುಂಬ ನೋಡ್ದಂಗೆ ಆಗ್ತಿತ್ತಲ್ಲ. ಅಪ್ಪ ಟೈಮ್ ಇನ್ನೂ ಆಗಿಲ್ಲ. ಅವ್ರೇನೋ ನೈಟ್ ಅಂದ್ರಲ್ಲ ಫ್ಲೈಟ್, ಹೋಗಿ ಮೀಟ್ ಮಾಡ್ಕೊಂಡು ಬರೋಣ ಅಪ್ಪ. ಅಪ್ಪ ಆದಿತ್ಯ, ಏನಪ್ಪ? ಯಾಕಪ್ಪ? ಯಾಕೆ ಏನು ಯೋಚನೆ ಮಾಡತ್ತೀರಿ? ಮಗ ಯಾಕೆ ಇಷ್ಟಪಕ್ಕಾಗೈತಿ? ಓ, ಸಿಂಚನ ಮದುವೆಗೆ ಹೋದಂತ ಬೇಜಾರಾ? ಇಲ್ಲಪ್ಪ, ಇಲ್ಲ. ಯಾಕೋ ಮನಸ್ಸು ಭಾಳ ಭಾರ ಅನ್ಸತೈತಿ. ಒಂಥರ ಸಮಾಧಾನ ಇಲ್ಲ, ಒಂಥರ ಹಳವಂಡದಂಗೆ ಆಗ್ಬಿಟ್ಟೈತಿ. ಯಾಕೆ ಹಿಂಗೆ ಅನ್ಸಾತೈತೋ ಗೊತ್ತಿಲ್ಲ. ಸಿಂಚನ ಇಷ್ಟು ದಿನ ನಮ್ಮ ಮನೆ ಒಳಗೆ ಇತ್ತಲ್ಲ, ಈಗ ಮದುವೆಯಾಗಿ ಅಷ್ಟು ದೂರ ಹೋದ್ಲು. ನನಗೆ ನನ್ನ ಮಗಳನ್ನ ಇಲ್ಲೇ ಎಲ್ಲರೂ ಕೊಡ್ಬೇಕಂತ ಭಾಳ ಆಸೆ ಇತ್ತಪ್ಪ. ನಿಮ್ಮ ಅವ್ವನ ಅಮೇರಿಕಾ ಅಂದ್ಕೊಂಡು ಯಾತಿದ್ದಕ್ಕೆ ಹ್ಞೂ ಅಂತ ಒಪ್ಕೋಬೇಕಾಗಿ ಬಂತು. ಈಗ ಯಾಕೋ ಮನಸ್ಸಿಗೆ ಭಾಳ ಬೇಜಾರು ಅನ್ಸತೈತಿ. ಅಯ್ಯೋ ಅಪ್ಪ, ಅದ್ರೊಳಗೆ ಏನೈತಿ? ಇನ್ನೂ ಟೈಮ್ ಐತಿ. ಹೋಗಿ ಸಿಂಚನ ಏರ್ಪೋರ್ಟ್ ತನಕ ಬಿಟ್ಟು ಫ್ಲೈಟ್ ಹತ್ಸೇ ಬರೋ ನಡಿಯಪ್ಪ. ಹಂಗಂತೀಯ? ಹಾಂ, ನಡಿಯೋದೈತಿ. ಹಂಗಾರೆ ನನಗೂ ಯಾಕೋ ಮನಸ್ಸಿಗೆ ಭಾಳ ಬೇಸರಾಗೈತಿ. ಅವ್ರ ಮನೆಗೆ ಹೋಗೋಣ. ಇಷ್ಟೊತ್ತಿನಾಗ ಅವ್ರ ಮನ್ಯಾಗ ಇರ್ತಾರೆ, ಇನ್ನೂ ಲೇಟ್ ಅದ ಅವ್ರು ಹೋಗೋದು. ಹ್ಞೂ ಅಪ್ಪ, ನಡ್ರಿ ಹೋಗ್ಬರೋಣಂತ. ಸರಿ, ನಡಿಪ್ಪ. ನಾನು ಬರ್ತೇನೆ ರೀ. ಅವ್ವ, ಮದ್ವೆ ಮಾಡ್ಕೊಟ್ಟಿವಿ, ಮನೆ ಕದ ಹಾಕೊಂಡು ಹೋಗೋದು ಬೇಡ, ಚಲೋ ಅನ್ಸಂಗಿಲ್ಲ. ನೀವು ಮನೆ ಒಳಗೆ ಇರು, ನಾನು ಅಪ್ಪ ಹೋಗಿ ಕಳಿಸ್ಬರ್ತೀವಿ. ಬೇಕಿತ್ತಂದ್ರೆ ಅಲ್ಲೇ ಹೋಗಿ ವಿಡಿಯೋ ಕಾಲ್ ಮಾಡ್ತೀವಿ, ಮಾತಾಡುವಂತೀವಿ. ಹೌದಾ? ಸರಿಪ್ಪ, ಸರಿ. ಯಾಕೋ ರಾತ್ರಿ ಮಳೆ ಬರೋ ಅನ್ಸಾತೈತಿ, ಹುಷಾರಾಗಿ ಬರ್ರಿ. ಸರಿ. ನನ್ನ ಜೀವನ ಹಿಂಗಾಕಿದ್ದೆ ಅಂತ ಅನ್ಕೊಂಡಿದ್ದಿಲ್ಲ. ಸಿಂಚನ ಪ್ಲೀಸ್ ಅರ್ಥ ಮಾಡ್ಕೊ ಸಿಂಚನ.
ಇಷ್ಟು ನೈಟ್ ಒಳಗೆ ನೀವು ಒಬ್ಬಕ್ಕೆ ಹೋಗೋದು ಸರಿಯಲ್ಲ. ನಾನು ನಿನ್ನ ಜೊತೆ ಬರ್ತೀನಿ. ನೀವು ನನ್ನ ಜೊತೆ ಬರ್ತೀರಾ? ಬಂದಿನ್ನ ಏನು ಮಾಡ್ಬೇಕಂತದ್ದೀರಿ? ಸಾಕಾಗಿಲ್ಲ? ನಿಮಗೆ ಸಾಕಾಗಿಲ್ಲ ಅನಿಸುತ್ತೆ. ನನ್ನ ಜೀವನ ಇನ್ನು ಹಾಳು ಮಾಡಿದ್ದೆ, ಇನ್ನೂ ಹಾಳು ಮಾಡ್ಬೇಕು ಅನಿಸ್ತದೆ. ಅದಕ್ಕೆ ನನ್ನ ಜೊತೆ ಬರತ್ತೀರಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ ಪ್ಲೀಸ್. ಪ್ಲೀಸ್ ಸಿಂಚನ, ಪ್ಲೀಸ್, ನೀ ಇಷ್ಟು ಮನಸ್ಸಿಗೆ ತಗೋಬೇಡ. ನನಗೆ ಗೊತ್ತು ನಾ ಎಂಥ ದೊಡ್ಡ ತಪ್ಪು ಮಾಡೀನಿ ಅಂಥೇಳಿ. ಅದಕ್ಕೆ ದಯವಿಟ್ಟು ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ. ನೀವು ಒಬ್ಬಕ್ಕೆ ಇರೋಳೊಳಗೆ ನಡ್ಕೊಂಡು ಹೋಗೋದು ಸರಿಯಲ್ಲ ಸಿಂಚನ. ಅದು ಇಷ್ಟೊತ್ತಿನಾಗ ನೋಡಲಿ ಮಳೆ ಬೇರೆ ಜೋರಾಗತ್ತೈತಿ. ಬೇಡ, ನಾನು ನಿನ್ನ ಜೊತೆ ಬರ್ತೀನಿ. ಪ್ಲೀಸ್ ಪ್ಲೀಸ್. ಇನ್ನು ಎಷ್ಟ್ರಿ ಅಂತ ನನ್ನ ಜೀವನ ಹಾಳು ಮಾಡ್ತೀರಿ ನೋಡಿ. ನಾನು ಏನಾದರೂ ಮಾಡ್ಕೋಕ್ಕಿಂತ ಮುಂಚೆ ಹೋಗ್ರಿ ಇಲ್ಲಿಂದ, ಹೋಗ್ರಿ ಪ್ಲೀಸ್. ಸಿಂಚನ, ಅರ್ಥ ಮಾಡ್ಕೋ ಸಿಂಚನ. ಜಸ್ಟ್ ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್ ಹಿಯರ್. ಸಾಕು, ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದು ಸಾಕು. ಪ್ಲೀಸ್ ಹೋಗ್ರಿ ಇಲ್ಲಿಂದ. ನನಗೇನು ಮಾಡ್ಬೇಕಂತ ನನಗೆ ಅರ್ಥ ಆಗುತ್ತೆ. ಪ್ಲೀಸ್ ಸಿಂಚನ, ಅಯ್ಯೋ ದೇವ್ರಿ, ಈ ಹೊತ್ತಿನಾಗ ಈ ಹುಡುಗಿ ಒಬ್ಬಕ್ಕೆ ಹೋಗ್ತೈತೆ ಅಂತದಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಉತ್ತರ ಹೇಳೋದು ಇದಕ್ಕೆಲ್ಲ? ಸಿಂಚನ, ಯಾರು ನೀವು? ಅಲ್ಲ ಸರ್, ನಾನು ಈ ಮನೆಗೆ ಕೆಲಸ ಮಾಡಕ್ ಬಂದ. ಈ ಮನೆಗೆ ಬಂದು ನನ್ನ ಯಾರನ್ನು ಕೇಳ್ತಿರಲ್ಲ ಸರ್? ಈ ಮನೆ ವಾಚ್ಮನ್ ನಾನು. ಓ, ಹೊಸದಾಗಿ ಸೇರ್ಕೊಂಡ್ರೆ ಕೆಲಸಕ್ಕೆ? ಗೊತ್ತಿರಲಿಲ್ಲಪ್ಪ. ನಾವೆಲ್ಲ ಬಂದಾಗ ನಿಮ್ಮನ್ನು ಒಂದ್ಸಲ ನೋಡೇ ಇಲ್ಲ. ಹಾಗಾಗಿ ನನ್ನ ಮಗ ಹಿಂಗೆ ಕೇಳಿದ. ಅದಾರ ಸರ್ ಒಳಗೆ? ಹೊಸ ಕೆಲ್ಸಕ್ಕೆ ಅಲ್ಲ ಸರ, ನೋಡಕ್ಕೇನೋ ಸೂಟು ಬೂಟು ಹಾಕೊಂಡು ದೊಡ್ಡ ಮನುಷ್ಯರ ಹತ್ರ ಕಾಣಕತ್ತೀರಿ. ಏನೇನ ಮಾತಾಡ್ತಿರಲ್ಲ? ನಾ ಇಲ್ಲೇ ಒಂದು 10-15 ವರ್ಷ ಆತ್ರಿ ಕೆಲಸ ಮಾಡಕತ್ತ. ಹೊಸದಾಗಿ ಏನಲ್ಲ. ಏನು? ಅಲ್ಲ ಸರ್, ಏನು ಮಾತಾಡ್ತೀರಿ ನೀವು? 10-15 ವರ್ಷ ಆಯ್ತಾ? ಅಲ್ರಿ, ಮೊನ್ನೆನ ಒಂದು ವಾರದಿಂದ ಹಿಂದೆ ಈ ಮನೆಗೆ ಬಂದೇವೆ ನಾವು. ಈ ಮನೆ ಒಳಗೆ ಕುಮಾರ್ ಅಂತ ಸರ್ ಅದಾರಲ್ಲ, ಅವ್ರಿಗೂ ನನ್ನ ತಂಗಿಗೂ ಮದುವೆ ಮಾಡ್ಕೊಟ್ಟೇವಿ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತೀರಿ. ಒಂದು ವಾರದಿಂದ ಈ ಮನೆಗೆ ಬಂದಿದ್ರ? ನೋಡಿ ಸರ್, ನನಗೆ ಸುಳ್ಳು ಹಾಕೋದು ಬರಂಗಿಲ್ಲ. ನಾ ಹೇಳೋದಿಲ್ಲ ಖರೇನಪ್ಪ. ಈ ಮನೆ ಒಳಗೆ 10-15 ವರ್ಷದಿಂದ ಯಾರ ಬಾಡಿಗೆ ಬರ್ತಿರ್ತಾರ ಹೋಗ್ತಿರ್ತಾರ. ಈ ಮನೆ ಓನರು ಇಲ್ಲಿರಂಗಿಲ್ಲ. ಅಲ್ಲ ಸರ್, ಏನು ಹಿಂಗೆ ಹೇಳ್ತೀರಿ? ಈ ಮನೆ ಓನರು ಪ್ಯಾರಿಸ್ ಒಳಗ್ರಿ ಇರೋದು. ಅವ್ರಿಗೆ ಮಕ್ಕಳು ಬರೀ ಯಾರು ಇಲ್ರಿ. ಅವ್ರ ಕಡೆ ಕೆಲಸ ಮಾಡಕತ್ತ 10-15 ವರ್ಷ ಆತ್ರಿ. ನಾನು ಈ ಬಂಗ್ಲೆ ಒಳಗೆ ಯಾರು ಅವ್ರ ಓನರ್ ಬಂದೇ ಇಲ್ಲ. ಒಂದ್ಸಲನ ಯಾವಾಗೋ ಬಂದಿದ್ರು ಅಷ್ಟೇ ಕರೆ, ಆಮೇಲೆ ಬಂದೇ ಇಲ್ಲ ಅವ್ರೆ. ಏನ? ಅಲ್ಲಪ್ಪ, ಏನು ಹೇಳಕತ್ತೀನಿ ನಾ? ಹೇ, ನೀ ಏನೂ ಹೇಳ್ಬೇಡ. ನೀ ಯಾರೋ ಏನೋ ನೋಡಪ್ಪ. ಒಂದು ವಾರದಿಂದ ಹಿಂದೆ ನನ್ನ ಗೆಳೆಯ ರಾಜೇಶ್ ಅಂತಾನೆ ಈ ಮನೆ ಒಳಗೆ ಒಬ್ಬ ಕುಮಾರ್ ಅಂತ ಹುಡುಗ ಅಮೇರಿಕಾದಿಂದ ಬಂದಿದ್ದ. ಅವ್ರದ್ದು ಇದೆ ಮನೆ. ಆ ಹುಡುಗ ನನ್ನ ಮಗಳನ್ನ ಮದುವೆ ಮಾಡ್ಕೊಟ್ಟಿವಿ ನಾವು. ಅದು ಇವತ್ತ ಮದುವೆ ಮಾಡ್ಕೊಟ್ಟಿವಿ. ಅಲ್ಲ ಸರ್, ಏನು ಹೇಳ್ತೀರಿ ನೀವು? ಅಲ್ರಿ, ನಾ ಹಿಂಗೆ ಹೇಳ್ತೀನಿ ಅಂತ ತಪ್ಪಿಕೋಬೇಡ್ರಿ. ಅಲ್ಲ, ನೋಡಕ್ಕೆ ಇಷ್ಟು ದೊಡ್ಡ ಮನುಷ್ಯರ ಮತ್ತೆ ಕಾಣ್ತೀರಿ. ಏನೇನು ಹೇಳಕತ್ತೀರಲ್ಲ? ನೋಡ್ರಿ ಸರ್, ಈ ಮನೆ ಓನರ್ಗೆ ಮಕ್ಕಳೇ ಇಲ್ರಿಪ್ಪ. ಈ ಮನೆ ಓನರ್ಗೆ ಬಂದೇ ಇಲ್ಲ. ನಿಮ್ಗೆ ಇನ್ನೊಂದು ಹೇಳ್ಬೇಕಂತಂದ್ರೆ, ನಿಮ್ಮ ಆಕಡೆ ಯಾರೋ ರಾಜೇಶ್ ಅಂದ್ರಲ್ಲ, ಅವ್ರ ಒಂದು ವಾರದ ಮಟ್ಟಿಗೆ ಈ ಮನೆ ನಮ್ಗೆ ಬಾಡಿಗೆ ಬೇಕಂತ ಹೇಳಿ ತಗೊಂಡು ಹೋಗಿದ್ ವಿಚಾರ ಮಾತ್ರ ನನಗೆ ಗೊತ್ತ್ರಿ. ಬಾಡ್ಗಿನ? ರಾಜೇಶ್ ಅಂಕಲ್ ಈ ಮನೆ ಬಾಡಿಗೆ ಯಾಕೆ ತಗೋತಾರ? ನೋಡ್ರಿ, ನಿಮಗೆ ಕರೆಕ್ಟ್ ವಿಚಾರ ಗೊತ್ತಾ? ಒಳಗೆ ಅದಾರ ರೀ ನಮ್ಮ ತಂಗಿ ಗಂಡ, ಅವ್ರ ಅತ್ತಿ ಮಾವ ಎಲ್ಲರೂ ಅದಾರ. ದಯವಿಟ್ಟು ಕರೀರಿ. ಅದನ್ನ ಬಿಟ್ಟು ಏನೇನು ಹೇಳಬೇಡ್ರಿ. ಸರ್, ನಾ ಯಾಕ್ರಿ ನಿಮಗೆ ಸುಳ್ಳು ಹೇಳ್ಬೇಕು? ಅಲ್ಲ, ನಿಮಗೆ ಸುಳ್ಳು ಹೇಳೋದ್ರಿಂದ ನನಗೇನು ಉಪಯೋಗ? ಬೇಕಾದ್ರೆ ಒಳಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಯಾರೂ ಇಲ್ಲ. ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋಗಿನ ಒಂದು ವಾರ ಆಯ್ತು. ಅಲ್ಲ, ಯಾರು ಯಾಕೆ ಇರ್ತಾರ್ರಿ ಇಲ್ಲಿ? ಯಾ ಕುಮಾರು ಇಲ್ಲ, ಯಾ ನಿಮ್ಮ ತಂಗಿನೂ ಇಲ್ಲ, ಯಾ ಅವ್ರ ಅತ್ತಿ ಮಾವನೂ ಇಲ್ಲ. ಬೇಕಾದ್ರೆ ನಿಮಗೆ ಅಷ್ಟು ನಮ್ಮ ಮೇಲೆ ಸಂಶಯ ಹೇಳಿದ್ರೆ, ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ನಡ್ರಿ ಒಳಗೆ ಯಾರು ಅದಾರನ್ನ ತೋರಿಸ್ತೇನೆ. ಏನಿದೆ ಆದಿತ್ಯ? ಏನು ಹಾಕತ್ತಾನ? ಅದಕ್ಕೆ ನಿಮ್ಗೆ 1000 ಸಲ ಬಡ್ಕೊನಿ, ಈ ಸಂಬಂಧ ಬೇಡಪ್ಪ, ಇನ್ನಟ್ಟು ವಿಚಾರಿಸನು ಅಂತೇಳಿ. ಒಂದರ ಮಾತು ಕೇಳಿರಿ ನಂದ. ಈಗ ಯಾರು ಅನ್ಬಸವ್ರ? ಈಗ ಕುಮಾರ್ ಯಾರು, ಅವ್ನು ಎಲ್ಲಿ ಕರ್ಕೊಂಡು ಹೋಗ್ಯಾನು, ಎಲ್ಲಂತ ಹುಡ್ಕೋದು ಈಗ? ಒಂದು ತಿಳಿಯತ್ತಿಲ್ಲಪ್ಪ, ಒಂದು ತಿಳಿಯತ್ತಿಲ್ಲ. ನೋಡಿ ಸರ,
ನೀವು ಏನೋ ಮೋಸ ಹೋಗಿರಿ ಅಂತ ಅನ್ಸಾತೈತಿ. ನಿಮ್ಮ ನೋಡಿದ್ರೆ ನೀವು ಸುಳ್ಳು ಹೇಳ್ತೀರಿ ಅಂತ ನನಗೆ ಅನ್ಸತ್ತಿಲ್ಲ. ನೀವು ಯಾರೋ ಆ ರಾಜೇಶ್ ಅಂದ್ರಲ್ಲ, ಅವನ್ನ ಹೋಗ್ತೀರಿ, ಅವನ್ನ ಹೋಗಿ ವಿಚಾರಿಸ್ರಿ ನನ್ನ ಮಗಳು ಏನು ಮಾಡಿರಿ ಅಂತೇಳಿ. ಇಲ್ಲ ನನ್ನ ಮಗಳು ಕಾಣೆಗಿದ್ದ ಅಂತೇಳಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ, ಸಿಕ್ಕೇ ಸಿಗ್ತಾರೆ. ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಾವೇನು ಬರ್ತೀವಿ. ಸರಿ ರೀ, ನನ್ನ ಕಡೆಯಿಂದ ನಿಮ್ಗೆ ಏನಾರ ಸಹಾಯ ಬೇಕಿತ್ತು ಅಂದ್ರೆ ಹೇಳ್ರಿ, ನಾ ಮಾಡ್ತೀನಿ. ಸರಿ ಅಣ್ಣ, ಈ ವಿಚಾರ ಹೇಳಿ ದೊಡ್ಡ ಉಪಕಾರ ಮಾಡಿದ್ರಿ. ನಡ್ರಿ ಪಪ್ಪ, ನಡ್ರಿ. ಫಸ್ಟ್ ಆ ರಾಜೇಶ್ಗಳ ಮನೆಗೆ ಹೋಗು. ನಡ್ರಿ, ನಿಮ್ಮ ದೋಸ್ತ ರಾಜೇಶ್ ಅಲ್ಲ, ಅವ ಇದಕ್ಕೆಲ್ಲ ಕಾರಣ. ಅವ ಎಲ್ಲ ತಂದಿದ್ದ ಸಂಬಂಧನ ಅವನ್ನ ಕೇಳೋಣ, ಎಲ್ಲದಾರು ಏನು ಮಾಡತ್ತಾರ ಅಂತೇಳಿ. ನಡ್ರಿ, ಲೇಟ್ ಮಾಡೋದು ಬೇಡ, ನಡ್ರಿ. ಹಾಂ ನಡಿಪ್ಪ ನಡಿ. ಅಯ್ಯೋ ಪಾಪ, ನಾನು ಈಗಿನ ಕಾಲದಾಗ ಈ ಮಿಡಲ್ ಕ್ಲಾಸ್ ಮಂದಿಗೆ ಬಡವರಿಗೆ ಮೋಸ ಆಕೈತಿ ಅಂತ ಮಾಡಿದ್ದೆ. ದೊಡ್ಡ ದೊಡ್ಡ ಶ್ರೀಮಂತರಿಗೂ ಮೋಸ ಆಕೈತಿ.